ಒಂದ್ಸಲ ಬಂದಿದ್ದೇನ್ರಿ ಮನೆಗೆ ಬಂದಿದ್ದ ನಾವು ಮದ್ವಿ ಮಾಡ್ಕೊಡ್ರಿ ಅಂದ ಮದ್ವಿ ನಾ ಮಾಡ್ಕೋತೀನಿ ಫೋನ್ ಹಚ್ಚದ್ ಬಿಡ ಬೋಸಡಿ ಮಗನ ಅಂತ ನಮ್ಮ ಮಾಮಾರ್ ಬೈದಾರಿ ಅವ್ನು. ಈ ರೀತಿ ದಿಲ್ದಾರ್ VIP ಟ್ರೀಟ್ಮೆಂಟ್ ತೊಗೊಂಡು ಆರಾಮ್ ಒಂದೊಂದು ಕಡೆ ಡೈಲಿ ಒಂದೊಂದು ರೆಸಾರ್ಟ್ನಾಗ ಇರ್ತಾನೆ. ಅವ್ನ ಹಿಂದೆ ಒಂದು ಜಾಲತಾಣ ಐತಿ ಅದಕ್ಕೆ ಅದನ್ನು ಪತ್ತೆ ಹಚ್ಚಬೇಕು. ಬಾಗಲಕೋಟೆಯ ಭೂಮಿಕಾ ತಿಪ್ಪಣ್ಣವರನ್ನುವಂತಹ ಯುವತಿ ನಿನ್ನೆ ಸುಮಾರು ಮಧ್ಯಾಹ್ನದ ಹೊತ್ತಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾರೆ. ಸೊ ಎದುರುಗಡೆ ಏನು ಕಾಣುತ್ತೆ, ಇದೇ ಮನೆಯಲ್ಲಿ ಯುವತಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಒಂದು ಕಡೆ ಬೇರೆ ಬೇರೆ ಆರೋಪಗಳನ್ನು ಮನೆಯವರು ಮಾತನಾಡ್ತಿದ್ರೆ, ಇನ್ನೂ ಬೇರೆ ಬೇರೆ ರೀತಿಯಂತಹ ಆ್ಯಂಗಲಲ್ಲಿ ಈ ಒಂದು ಕೇಸ್ ತಿರುವನ್ನು ಪಡೆದುಕೊಳ್ತಾ ಇದೆ. ಸದ್ಯಕ್ಕೆ ಆತ್ಮಹತ್ಯೆ ಕೇಸ್ ಈಗ ಸದ್ಯಕ್ಕೆ ದಾಖಲಾಗಿದೆ. ಈಗ ಪೋಸ್ಟ್ಮಾರ್ಟಮ್ ಸಹ ಆಗಿದೆ. ಸೊ ಈಗ ಒಂದು ಯುವತಿಯ ಶವ ಏನಿದೆ ಅದನ್ನು ಸ್ಮಶಾನಕ್ಕೆ ಸದ್ಯಕ್ಕೆ ಒಯ್ಯಲಾಗಿದೆ. ಸೊ ಇಲ್ಲಿ ಬೇರೆ ಬೇರೆ ವಿಷಯಗಳು ಕೇಳಿ ಬಂದಿರುವುದದ್ದು ಏನಂತಂದರೆ, ಒಂದು ಕಡೆ ಲವ್ ಜಿಹಾದ್ ಅನ್ನುವಂತಹ ಮಾತು ಸಹ ಕೇಳಿ ಬರ್ತಿದೆ. ಸೊ ಕೆಲವು ಹಿಂದೂ ಮುಖಂಡರು ಸಹ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸ್ವತಃ ಯುವತಿಯ ತಾಯಿ ಸಂಗೀತ ಅನ್ನುವಂಥವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಯುವಕ ಏನಿದ್ದಾನಲ್ಲ, ಮುಸ್ಲಿಂ ಯುವಕ. ಆ ಮುಸ್ಲಿಂ ಯುವಕ ಈ ಯುವತಿಯನ್ನು ಒಂದು 5 ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ತಾನಂತೆ. ಸೊ 5 ವರ್ಷದಿಂದ ಆಕೆಗೆ ಕಾಲ್ಗಳನ್ನ ಸಹ ಮಾಡ್ತಾ ಇರ್ತಾನೆ. ಇತ್ತೀಚೆಗೆ 2 ದಿನ ಅಥವಾ 3 ದಿನಗಳ ಹಿಂದೆ ಅಥವಾ ಈ ಒಂದು ವಾರದಲ್ಲಿ ಹೆಚ್ಚು ಕಾಲ್ಗಳನ್ನ ಮಾಡೋದು, ಹಾಗೆ ಯುವತಿಗೆ ಬೈಯೋದು ಅನ್ನುವಂತಹ ಒಂದಿಷ್ಟು ಕೆಲಸಕ್ಕೆ ಮುಂದಾಗಿರ್ತಾನಂತೆ. ಸೊ ಆ ನಿಟ್ಟಿನಲ್ಲಿ ಯುವತಿಯ ತಾಯಿ ಒಂದಿಷ್ಟು ಬುದ್ಧಿವಾದಗಳನ್ನು ಸಹ ಹೇಳಿರ್ತಾರೆ ಯುವಕನಿಗೆ. ಆದರೆ ಯುವಕ ಕೇಳ್ದೇನೆ ಇನ್ನಷ್ಟು ಬೈಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರ್ತಾನೆ. ಯುವಕನ ಹೆಸರು ಡೋಂಗ್ರಿ ಸಾಬ್ ನದಾಪ್ ಅನ್ನುವಂತಹ ಒಂದು ಹೆಸರಿಂದ ಕರೆಯಲಾಗ್ತಿದೆ ಯುವಕ. ಸೊ ಯುವಕ ಆತನ ಒಂದು ಕಾಲನ್ನು ಟ್ರೇಸ್ ಮಾಡಿದಾಗ ಸೊ ಇಳಕಲ್ಗೆನೋ ಆತ ಹೋಗಿರ್ತಾನಂತೆ. ಸೊ ಅಲ್ಲಿ ಆತನನ್ನು ಹಿಡಿದುಕೊಂಡು ತರಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಸೊ ಸದ್ಯಕ್ಕೆ ಯುವತಿಯ ಒಂದು ಡೆತ್ ನೋಟ್ ಸಹ ಇದೆ ಅನ್ನುವಂತಹ ಮಾಹಿತಿಯಲ್ಲಿ ಅನೇಕರು ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರು ಇದು ಡೆತ್ ನೋಟ್ ಸಹ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಸೊ ತನಿಖೆಯ ನಂತರವೇ ಉಳಿದೆಲ್ಲ ಮಾಹಿತಿಗಳು ದೊರಕಬೇಕಾಗಿರುವಂಥದ್ದು. ಸದ್ಯಕ್ಕೆ ನೀವೇನು ನೋಡ್ತಾ ಇದ್ದೀರಿ, ಇದೇ ಮನೆಯ ಯುವತಿಯ ಒಂದು ಮನೆ ಆಗಿರುವಂಥದ್ದು. ಸೊ ಯುವತಿ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾಳೆ, ಒಂದು ಟೈರ್ ಅಂಗಡಿ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಸೊ ಅದಾದ ನಂತರ ವಿದ್ಯಾಭ್ಯಾಸವನ್ನು ಸಹ ಮಾಡ್ತಿರ್ತಾಳೆ, ಡಿಪ್ಲೊಮೋವನ್ನು ಓದಿರ್ತಾಳಂತೆ. ಹುಡುಗಿನ ಮುಂದೆ ಇಂಜಿನಿಯರಿಂಗ್ ಸೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನು ಸಹ ನಡೆದಿರ್ತಾಳಂತೆ. ಸೊ ಯುವಕ ಮತ್ತು ಯುವತಿ ಸುಮಾರು 5 ವರ್ಷಗಳ ಪ್ರೇಮ ಪ್ರಸಂಗ ಅವ್ರದ್ದು. ಸೊ 5 ವರ್ಷಗಳ ಕಾಲ ಪ್ರೀತಿಸ್ತಿರ್ತಾರೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಅವರ ತಾಯಿ ಹೇಳ್ತಿರುವಂಥದ್ದು. ಸೊ ಯುವತಿಯ ತಾಯಿಯನ್ನು ಸಹ ನಾವು ಮಾತನಾಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ವಿ. ಹಾಗೆ ಹಿಂದೂ ಪರ ಮುಖಂಡರನ್ನು ಸಹ ಮಾತನಾಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ವಿ. ಮತ್ತು ಈ ಒಂದು ವಾರ್ಡ್ನ ಮೆಂಬರ್ ಸಹ ಒಂದಿಷ್ಟು ಮಾಹಿತಿಗಳನ್ನು ನಮಗೆ ಕೊಟ್ಟಿರುವಂಥದ್ದು. ಅದು ಏನು ಟಾರ್ಚರ್ ಮಾಡ್ಯಾನ್ರಿ ಹುಡುಗ, ಟಾರ್ಚರ್ ಮಾಡಿದಕ್ಕೆ ಹಂಗೆ ಮಾಡ್ಕೊಂಡಲ್ರಿ. ಅದು ಆಗೈತ್ರಿ, ಅದು ಫೋನ್ಯಾಗ ಆಗೈತ್ರಿ ಸರ್. ಅದು ನಮಗೆ ಗೊತ್ತಾಗಿಲ್ರಿ, ಅದು ಫೋನ್ಯಾಗ ಆಗಿದ್ದು. ಅದು ಆಗಿದ್ಮೇಲೆ ಹಂಗೆ ಮಾಡ್ಕೊಂಡಲ್ರಿ ಸರ್ ಆಕೆ. ಹಂಗೆ ಈಗ ಎಷ್ಟೊತ್ತಿಗೆ ಮನೆಗೆ ಬಂದರು? ನಾವು ಮನೆಗೆ ಮುಂಜೆ 2ಕ್ಕೆ ಮನೆಯಾಗ ಇದ್ರಿ. ನಾವು ದವಾಖಾನಿಗೆ ಹೋಗಿದ್ದೀರಿ ಸರ್. ದವಾಖಾನಿಗೆ ಹೋಗೋಣ, ಇಲ್ಲ ಮಮ್ಮಿ ನೀ ದವಾಖಾನಿಗೆ ಹೋಗಿ ತೋರ್ಸ್ಕೊಂಬಾ, ನಾ ಮನ್ಯಾಗ ಇರ್ತೀನಿ ಅಂದ್ಲು. ಮನೆಗೆ ದವಾಖಾನಿಂದ ಬರುತ್ತಾನೆ ಹಿಂಗೆ ಮಾಡ್ಕೊಂಡ್ಬಿಟ್ಟಾಳ್ರಿ ಸರ್. ಈಗ ನೀವು ದವಾಖಾನಿಗೆ ಹೋಗಿದ್ದೀರಿ? ನಾವು ಇವ್ರು ತೋರ್ಸಕ್ಕೆ ಹೋಗಿದ್ದೀರಿ, ಅವರು ನಾವು ದವಾಖಾನಿಗೆ ಹೋಗಿದ್ದೀರಿ. ಮೊದಲೇ ತಮ್ಮ ಮಗಳಿಗೇನೋ ಸ್ವಲ್ಪ ಆರಾಮಿದ್ದಿಲ್ಲ ಅನ್ನುವಂಥದ್ದು ಏನೋ ಕೇಳಿದ್ವಿ. ಏನೇ ಇಲ್ರಿ, ಆರಾಮೇ ಇದ್ಲರಿ ಸರ್. ಹೌದು, ಆರಾಮೇ ಇದ್ಲರಿ. ಈಗ ಡೋಂಗ್ರಿ ಸಾಬ್ ಅನ್ನುವಂತಹ ವ್ಯಕ್ತಿ ಏನಿದ್ರೆ ನಿಮಗೆ ಪರಿಚಯ ಇರ್ತಾನೆ? ಹೆಂಗೆ ಪರಿಚಯ ಇಲ್ರಿ, ಓನ್ಯಾಗ ಹುಡುಗ್ರಿ ಅದು. ಎಷ್ಟು ವಯಸ್ಸು ರೀ ಆತನಿಗೆ? ಆತನಿಗೆ 24 ಅದು ಇರ್ಬೇಕ್ರಿ. 24 ನಮ್ಗೆ ಅಷ್ಟು ಅಜ್ಮಾಸ್ ಹೇಳಕತ್ತೀನಿ ರೀ ವಯಸ್ಸು ನನಗೆ. ಅಂದ್ರೆ ನಿಮ್ಮ ಮನೆಗೆ ಏನಾದ್ರು ಬಂದು ಹೋಗೋದು ಅಂತ ಏನಾದ್ರು ಮಾಡ್ತಿದ್ದ ಹೆಂಗೆ ಅಂತ? ಏನು ಮಾಡಿಲ್ರಿ ಸರ್, ಬಂದು ಹೋಗೋದು. ಅಂದ್ರೆ ಈಗ ಇತ್ತೀಚೆಗೆ ಅವರು ನಿಮ್ಮ ಮನೆಗೆ ಬಂದಿದ್ರು ಅನ್ನೋದು ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದರಲ್ಲಿ ಇತ್ತು ನೀವು ಇತ್ತೀಚೆಗೆ ಆತ ಬಂದು ಮದುವೆಗೆ ಪೀಡಿಸ್ತಾ ಇದ್ದ ಹಂಗೆ? ಒಂದ್ಸಲ ಬಂದಿದ್ದೇನ್ರಿ ಮನೆಗೆ. ಬಂದಿದ್ದ ನಾವು ಮದ್ವಿ ಮಾಡ್ಕೊಡ್ರಿ ಅಂದ ಮದ್ವಿ ನಾ ಮಾಡ್ಕೋತೀನಿ ಫೋನ್ ಹಚ್ಚದ್ ಬಿಡ ಬೋಸಡಿ ಮಗನ ಅಂತ ನಮ್ಮ ಮಾಮಾರ್ ಬೈದಾರಿ ಅವ್ನು. ಭಯನ ಆತ್ರಿ ಅಂತ ಅಂದ ಅಟ್ಟ ಹೇಳೋಗ್ಯಾನ್ರಿ ಸರ್. ಎಷ್ಟು ವರ್ಷದಿಂದ ಟಚ್ ಅಲ್ಲಿ ಇದ್ದ ಅನ್ನುವಂಥದ್ದು ಏನಾದ್ರು ಗೊತ್ತಂದ್ರೆ? ಅದು ಅಜ್ಮಾಸ್ ಒಂದು 4 ವರ್ಷ ಆಗಿರ್ಬೇಕ್ರಿ ಅಷ್ಟ. ಬಿಟ್ಟಿನ ಮಮ್ಮಿ ಅನ್ನಕ್ಕೇರಿ ಬಿಡು ನಮಗೆ ಬೇಡ, ಇದು ನಮ್ಮ ಮಂದಿ ಮಕ್ಕಳದಾಗ ಕೊಡೋನು ನಮ್ಮ ಅಂತ ಅಂದೇನ್ರಿ. ನಾ ಬಿಟ್ಟಿನ ಮಮ್ಮಿ ಅಂತ ಅನ್ನಕ್ಕೇರಿ ನನ್ನ ಮುಂದೆ. ನೀವು ನಿಮ್ಮ ಮಗಳಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರಿ? ನಮ್ಮ ಮಗಳರಿ ಕಂಪ್ಯೂಟರ್ ಕೆಲ್ಸಕ್ಕೆ ಹೋಗುತ್ತಿದ್ಲರಿ ಮೊದಲು ಒಂದು 3 ತಿಂಗಳು. ಆಮೇಲೆ ಇಲ್ಲಿ ಟೈರ್ ಶೋರೂಮ್ನಾಗ ಕಂಪ್ಯೂಟರ್ ಬಿಲ್ ಮಾಡಕ್ಕೆ ಹೋಗ್ತಿದ್ರಿ. ಅದು ಬಿಲ್ ಮಾಡಕ್ಕೆ 1 ತಿಂಗಳು ಆದ್ರಿ. ಇದು 2ನೇ ತಿಂಗಳು ರೀ ಈಗ ಹೋಗೋದು.
ಅಂದರೆ ನಿನ್ನೆ ಕೆಲ್ಸಕ್ಕೆ ಹೋಗಿದ್ದಿಲ್ವಾ? 2 ದಿನ ಸೂಟಿ ಐತಂದ್ ಎದಕ್ಕೆ ಸೂಟಿ ಐತಿವ ಭೂಮಿ ಅನ್ನಿ ಇಲ್ಲಿ ಮಮ್ಮಿ ಅವ್ರ ಊರಿಗೆ ಹೋಗ್ಯಾರ ಸರ್ ಸೂಟಿ ಕೊಟ್ಟಾರ ತಂದ ಆತಳವ ತಂದೆ ನಾ. ಅಂದ್ರೆ ಈಗ ಅಕ್ಕವ್ರಿಗೆ 2 ದಿನ ಅವ್ರ ಮನ್ಯಾಗ ಇದ್ರಲ್ಲ, ಏನೋ ಒಂಥರ ಬೇರೆ ಯೋಚನೆ ಮಾಡೋದು ಈ ಥರ ಏನು ಇಲ್ಲ ಮಕಾನ ಸಪ್ಪಗಾಗಿತ್ರಿ 2 ದಿನ ಮನೆಯಲ್ಲಿ. ಯಾಕ ಭೂಮಿ ಅಂಗಡಿ ಕಡೆ ಬಾರ ಭೂಮಿ ಆಯಿಗೆ ಆರಾಮಿಲ್ಲ, ನೀ ಅಂಗಡ್ಯಾಗ ಕುಂದ್ರವ ನಮ್ಮ ಮನ್ಯಾಗ ಕೆಲಸಾರ ಮಾಡ್ತೀನಿ ಅಂತಂದು. ಇಲ್ಲಿ ಮಮ್ಮಿ ನೀನ ಅಂಗಡಿಗೆ ಹೋಗಿ ನಮ್ಮ ಮನ್ಯಾಗ ಮಾಡ್ಕೊತೀನಿ ಅನ್ನಕ್ರಿ. ನಿಮ್ದು ಅಂಗಡಿ ಐತೇನ್ರಿ? ಒಂದು ಸಣ್ಣ ಅಂಗಡಿ ಐತ್ರಿ, ಕಿರಾಣಿ ಅಂಗಡಿ. ನಮ್ಮ ತಾಯಿಯವ್ರದ್ರಿ ಆ ಅಂಗಡಿ. ಅವ್ರಿಗೆ ಆರಾಮ ಇದ್ದಿದ್ದಿಲ್ರಿ ಸರ್, ನಾನು ಅಂಗಡಿ ಕಡೆನೇ ಹೋಗ್ತಿದ್ದೇನೆ ರೀ ಹೆಚ್ಚಾಗಿ. ಮನ್ಯಾಗ ಇರ್ತಿದ್ದಿಲ್ರಿ ಸರ್ ನಾನು. ಮುಂಜಾನೆ ಹೋದ್ರೆ ಒಮ್ಮೆ ರಾತ್ರಿನ ಬರೇಕ್ರಿ ನಾ 7-8ಕ್ಕೆ. ಈಗ ನಿಮ್ಮ ಮನೆಯೊಳಗೆ ಈ ಭೂಮಿಕಾನ ನೀವು ಬಿಟ್ರೆ ಮತ್ತೆ ಯಾರು? ನಮ್ಮ ತಮ್ಮನ ಹೆಂಡ್ತಿ, ಅವರು ಹುಡುಗರು, ನಮ್ಮ ತಮ್ಮಗಳು ಇರ್ತಿದ್ರಿ ಸರ್. ಅಂದ್ರೆ ಆ ನೀರು ಹಾಕೊಳ್ಳುವಂಥ ಸಂದರ್ಭದಲ್ಲಿ ಯಾರು ಇದ್ದಿಲ್ಲ ಅಂತ? ಯಾರು ಇದ್ದಿದ್ದಿಲ್ರಿ, ಹುಡುಗರು ಇದ್ದು ರೀ. ನಾವು ದವಾಖಾನಿಗೆ ಹೋದಾಗ ಅವು ಹೊರಗೆ ಆಟ ಆಡಕ್ಕೆ ಹೋಗ್ಯಾರಿ, ಹೇಳಲ್ದನ ಹಿಂಗೆ ಮಾಡ್ಕೊಂಡವ್ರಿ. ಬಾಕ್ಲ ತೆಗಿ ಭೂಮಿ ಭೂಮಿ ಅಂದ್ರೆ ಬಾಕ್ಲ ತೆಗಿಲಿಲ್ರಿ ಅದು ಹುಡುಗರು ಬಡ್ದು ರೀ. ಮತ್ತು ನಮ್ಮ ನವೀನ್ ಏನು ಮಾಡ್ದ, ಹಿಂದೆ ಕಿಟಕಿ ಬಡದ ತೆಗದ್ನನ್ರಿ. ಭೂಮಿಕಾ ಇದನ್ನ ಮಾಡ್ಕೊಂಡ ಅಂತ ಬರಾಬರ ಹೊಡ್ಕೊತ ಸೈಕಲ್ ಹೊಡ್ಕೊಂಡು ಅಂಗಡಿಗೆ ಬಂದು ಹೇಳಿದ್ನೇನ್ರಿ. ಆಯಿ ಹಿಂಗೆ ಮಾಡ್ಕೊಂಡಾಳ ಭೂಮಿಕಾ ಊರ್ಲಿ ಹಾಕೊಂಡಾಳ ಅಂತ ಹೇಳಿಬಿಟ್ನೇನ್ರಿ. ಅಂದ್ರೆ ಈಗ ಭೂಮಿಕಾರು ಯೂಸ್ ಮಾಡುವಂತಹ ಫೋನ್, ಮೊಬೈಲ್ ಫೋನ್ ಈಗ ಮೊಬೈಲ್ ಫೋನ್ 4 ವರ್ಷ ಆತ್ರಿ. ಕೊರೋನಾ ಒಳಗೆ ತೊಗೊಂಡಿರಿ. ಅದು ಅಭ್ಯಾಸ ಹೇಳ್ತಾರೆ ಮಮ್ಮಿ, ಅದ್ರಾಗ ಕೊರೋನಾ ಒಳಗೆ ಮೊಬೈಲ್ದಾಗ ಬಿಡ್ತಾರೆ ಮಮ್ಮಿ. ನನಗೆ ಮೊಬೈಲ್ ಬೇಕಾ ನೋಡಿ ಮಮ್ಮಿ, ಇಲ್ಲಾಂದ್ರೆ ನಾವು ಶಾಲಿಗೆ ಹೋಗೋದು ನೋಡ ಅಂದ್ರಿ. ಮೊಬೈಲ್ ಕೊಡ್ಸಿದ್ದೀನಿ ರೀ ಸರ್ ನಾನು. ಅಂದ್ರೆ PUC ಆಗಿತ್ತು, ಈಗ ಇದು ಡಿಪ್ಲೊಮಾ ಆಗಿತ್ತು ರೀ ಸರ್. 3 ವರ್ಷ ಮುಗ್ದೈತ್ರಿ. ಈಗ BE ಇಂಜಿನಿಯರಿಂಗ್ ಹಚ್ಚಕ್ಕಿದ್ಲ ರೀ ಸರ್. ಇದೊಂದು ವರ್ಷ ಮುಗಿಯಲ್ಲ, ಮುಂದಿನ ವರ್ಷ ಹಚ್ಚಕ್ಕಿದ್ಲ ರೀ. ಈ ಮಧ್ಯದಲ್ಲಿ ಈಗ ಕೆಲ್ಸಕ್ಕೂ ಹೋಗ್ತಾ ಇದ್ದೆ? ಕೆಲ್ಸಕ್ಕೆ ಹೋಗುತ್ತಾ ಇದ್ರಿ. ಮನ್ಯಾಗ ಕೂತ್ ಏನು ಮಾಡೋದಿಲ್ಲ ಮಮ್ಮಿ, ನಾನು ಹೊತ್ತು ಹೋಗೋದಿಲ್ಲ, ನಾ ಕಂಪ್ಯೂಟರ್ ಕಲ್ತೀನಿ ಹೋಗ್ತೀನಿ ಅನ್ನಕ್ರಿ ಮನ್ಯಾಗ. ಓಕೆ. ಈಗ ಒಟ್ಟಾರೆ ತಮ್ಮ ಆರೋಪ ಏನು ಅಂತ? ಈಗ ಡೋಂಗ್ರಿ ಸಾಬ್ ಅನ್ನುವಂಥವ್ರು ಏನಿದ್ದಾರೆ, ಅವ ಒಟ್ಟೆ ಬೋಸಡಿ ಮಗ, ಬರೀ ಹಲ್ಕಟ್ ನನ್ನ ಮಗಳಿಗೆ ಬೈತಿದ್ದೀನಿ ರೀ. ನಾನು ಮುಂದೆ ಒಮ್ಮೆ ಬೈದ್ ನಾವ ಜೋಕ್ಮಾರ ರಂಡಿ ಮಗ ಚೂತ್ ಮಾರಿಕೆ ಅಂತಂದ. ಹಾದ್ರಗಿತ್ತಿ ಮಗನ ಯಾರಿಗಂತೆ ರಂಡಿ ಮಗನ ಅಂತ ಅಂದೇನ್ರಿ ನಾನು. ಅಂದ್ರೆ ನಿಮ್ಮ ಮಗಳಿಗೆ ಬೈತಿದ್ದ? ನನ್ನ ಮಗಳಿಗೆ ಬೈದಾನ್ರಿ. ಹೆಸರು ಗಂಟ್ಲ ಓನ್ಯಾನ ಬರನ ಹಿಂಗ್ ಬೈದ. ಭೂಮಿ ಚೂತ್ ಅಂದ. ಯಾಕ ರಂಡಿ ಮಗನ ಎದಕ್ ಬೈತಿ ಅಂತೇಳಿ ದೀಪಾವಳಿ ಹಬ್ಬ ಸನೇಕ ಬೈದಿನಿ ನೋಡ್ರಿ. ಅವ ಹಾದ್ರಗಿತ್ತಿ ಮಗ ಎಟ್ಟು ಬೈಕೋತ ಹೇಳಿನ್ರಿ ಅವಂಗ, ನನ್ನ ಮಗಳ ಸವಾಸ ಬಿಡು ರಂಡಿ ಮಗನ ಅಂತ ಹಾದ್ಯಾಗ ಬೈದಿನ್ರಿ. ಅವ್ ಚಪ್ಪಲ್ ತಗೊಂಡ ಬಡಿತೀನಿ ರಂಡಿ ಮಗನ ಅಂದಿನ ಅವ್ ಹಾದ್ರಗಿತ್ತಿ ಮಗಗ. ಅಂದ್ರೆ ಈಗ ಆತನಿಗೆ ಯಾರು ಹಿರಿಯರು ಕರೆಸಿ ಹೇಳೋದಾಗ್ಲಿ ಅಂತ? ಹಿರಿಯರು ಏನೋ ಇಲ್ರಿ, ನಾವು ಕರೆಸಿ ಹೇಳೋರಿದ್ರು. ಯಾರಪ್ಪಾರ ಬಂದು ಹೇಳಿದ್ರು, ಹೇಳಂತ್ಲೆ ಬ್ಯಾಡ ಫೋನ್ ಬಿಟ್ಬಿಡು, ನಿಮ್ಮ ಮಗಳ ಫೋನ್ ನೀವು ನಿಮ್ಮ ಮಗಗೆ ಹೇಳ್ರಿ ಮೊದಲು ಫೋನ್ ಹಚ್ಚೋದು ಬಿಡು ಅಂತ ಹೇಳ್ರಿ ಅಂತ ಅಂದೆ ನಾನು. ಬಿಟ್ಟಾನ್ರಿ ಅಂತಂದ್ರೆ ನಮ್ಮ ಮಗಳಿಗೆ ನಾವು ಮಾಡ್ಕೊಡ್ತೀವಿ, ಎಲ್ಲರೂ ಚಲೋ ಮನ್ತಾನ ನೋಡಿ, ನಿಮ್ಮ ಮಗನ ಸವಾಸ ನಿಮ್ಮ ಮಗಗೆ ಬುದ್ಧಿ ಹೇಳ್ರಿ ಅಂತ ಅಂದು ಬೈದೀನಿ ನಾನು. ಅವ್ರ ಅಪ್ಪಾರ ಮುಂದೆ ಮಾತಾಡೀನಿ ಸರ್. ಈಗ ನಿಮ್ಮ ಮಗಳಿಗೂ ಬುದ್ಧಿವಾದ ಹೇಳುವಂತಹ ಕೆಲಸಕ್ಕೂ ತಾವು ಹಿಂದೆ ಮಾಡಿದ್ರಿ? ಹೇಳೇನ್ರಿ, ಮನ್ಯಾಗ ಹೇಳ್ಕೊತ ಇದ್ದೀನಿ ರೀ. ಮೇಲೆ ಹೇಳ್ತಾನೆ ಇದ್ದೆ ನಾನು. ಬ್ಯಾಡವಾ ಭೂಮಿಕಾ, ಇದು ಬ್ಯಾಡ, ಚಲೋ ಅಲ್ಲ ಇದು. ನಮ್ಮ ಮನ್ಯಾಗ ಒಂದು ಹಿಂಗಾಗಿ ಎಲ್ಲ ಮೋಸಕ್ಕೆ ಬಿದ್ದಾರ್ರಿ. ಬ್ಯಾಡ, ನಮಗೆ ಬರೋದಿಲ್ವ ಮುಸಲ್ರದು, ನಮ್ದು ಬರೋದಿಲ್ಲವ ಭೂಮಿಕಾ ಅಂತ ಅಂದೇನ್ರಿ ನಾನು. ಹಿಂದೂ ಹೋರಾಟಗಾರರಾಗಿರುವಂತಹ ಕುಮಾರಸ್ವಾಮಿ ಹಿರೇಮಠ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಸರ್. ಈಗ ಯುವತಿಯ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಚರ್ಚೆಗಳಾಗ್ತಾ ಇದೆ. ಸೊ ಬೇರೆ ಬೇರೆ ಆ್ಯಂಗಲ್ಗಳಿಂದ ನಾವು ನೋಡ್ತಾ ಹೋದಾಗ ಈ ಒಂದು ಕೇಸ್ ಬೇರೆ ಹಂತಕ್ಕೆ ತೆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ಏನು ಸರ್, ಈಗ ಹಿಂದೂ ಸಂಘಟನೆಯ ಪ್ರಮುಖವಾಗಿರುವಂತಹ ವ್ಯಕ್ತಿಯಾಗಿ ತಾವು ಏನು ಹೇಳ್ತೀರಿ ಇಂತಹ ಕೇಸ್ಗಳ ಬಗ್ಗೆ? ಅನ್ನೋದು ಇಂಥ ಘಟನೆ ಬಾಗಲಕೋಟೆಯಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಿ ಆಗಬಾರ್ದಾಗಿತ್ತು. ನಾವು ನೋಡಿದಾಗ ಇದು ಬಾಗಲಕೋಟೆಯಲ್ಲಿ ಇಂಥ ಘಟನೆ ಈ ವಾರದ ಪರ್ಯಂತ 4-5 ಘಟನೆಗಳದು. ಪೊಲೀಸ್ ಇಲಾಖೆಗೂ ಮಾಹಿತಿ ಇದೆ, ಎಲ್ಲರಿಗೂ ಮಾಹಿತಿ ಇದೆ. ನಾವು ಹಿಂದೂಗಳಾದವರು ಮೊದಲು ಜಾಗೃತರಾದರೆ ನಾವು ಜಾಗೃತರಾದರೆ ಇಂಥ ಘಟನೆಗಳು ಎಲ್ಲಿ ಸಂಭವಿಸೋದಿಲ್ಲ ಅಂತ ನಾವೊಬ್ಬ ಹಿಂದೂ ಸಂಘಟನೆ ಪ್ರಮುಖನಾಗಿ ನಾವು ಹೇಳ್ಬೋದು. ಯಾಕಪ್ಪ ಅಂದರೆ ಇವತ್ತು ನಿನ್ನೆ ಘಟನೆ ನೋಡಿದರೆ ಇದು 2 ವರ್ಷದಿಂದ ಆಕೆಗೆ ಹಿಂಸಾಚಾರವಾಗಿ ಕೃತ್ಯವನ್ನು ಮಾಡಿರ್ತಕ್ಕಂಥ ಆ ಡೋಂಗ್ರಿ ಸಾಬ್ ನದಾಪ್ ಅನ್ನೋ ಯುವಕ ಈ ರೀತಿ ಮಾಡೋದ್ರಿಂದ ಅವ್ನಿಗೇನು ಲಾಭ ಸಿಗುತ್ತೆ, ಅವ್ನ ಹಿಂಬರ್ಲಕರು ಯಾರು, ಅವನ ಜೊತೆ ಇರುವವರು ಯಾರು? ಯಾಕಪ್ಪ ಅಂದ್ರೆ ಇವತ್ತು ಅವರು ಒಬ್ಬ ಆಟೋ ಹೊಡೆಯುವಂಥ ಟಮ್ ಹೊಡೆಯುವಂಥ ಚಾಲಕ ಇರುವಂಥ ಒಬ್ಬ VIP ಅಂತ ಟ್ರೀಟ್ಮೆಂಟ್ ಮಾಡುವಂಥ ಒಂದು ದಿಲ್ದಾರ್ ಆಗಿ ಅಡ್ಡಾಡುವಂಥ ಯುವಕಗ್ಯಾನ. ಅವ್ನ ಹಿಂದ್ಗಡೆ ಇದೊಂದು ದೊಡ್ಡವಾದ ಷಡ್ಯಂತ್ರ ಐತಿ. ಆ ಷಡ್ಯಂತ್ರ ಯಾರು ಅನ್ನೋದನ್ನು ಪೊಲೀಸ್ ಇಲಾಖೆ ಅವನ್ನ ಬರೀ ಅವ ಅಷ್ಟೇ ಅಲ್ಲ, ಅವ್ನ ಹಿಂದೆ ಯಾರ್ಯಾರು ಅದಾರ, ಅವ್ನಿಗೆ ಈ ರೀತಿ ಪ್ರಚೋದನೆ ಕೊಡಲಿಕ್ಕೆ ಕಾರಣಗಳೇನು,
ಈ ರೀತಿ ಆಗಲಿಕ್ಕೆ ವಿಷಯ ಏನು ಅನ್ನೋದನ್ನು ಪೂರ್ತಿ ತನಿಖೆ ಮಾಡಬೇಕು. ಬರೀ ಕೇವಲ ಅವನದು ಅಷ್ಟೇ ಅಲ್ಲ, ಇದರಿಂದ ಒಂದು ದೊಡ್ಡವಾದ ಜಾಲ ಐತಿ. ಆ ಜಾಲವನ್ನು ಪತ್ತೆ ಹಚ್ಚಬೇಕು ಇಲಾಖೆ. ಪತ್ತೆ ಹಚ್ಚಿ ಸಹಿತ ಅವನ ಹಿಂಬಾಲಕರು ಯಾರದರನ್ನ ಮೊದಲಿಗೆ ಕಂಡುಹಿಡಿಬೇಕು. ಇವತ್ತು ನಾವು ಒಬ್ಬರು ಸಾಮಾಜಿಕವಾಗಿ ಕಳಕಳಿಯನ್ನು ನೋಡ್ಬೇಕಂದ್ರೆ, ಇವತ್ತು ನಾವೆಲ್ಲರೂ ಸಾಮಾಜಿಕವಾಗಿ ಒಬ್ಬ VIP ಯಾವ ರೀತಿ ಟ್ರೀಟ್ಮೆಂಟನ್ನು ಅನುಭವಿಸ್ತಾನೆ ದಿನನಿತ್ಯ ಅವ ಹಂಗದಾನ. ನಾವು ಸಾಮಾನ್ಯ ವ್ಯಕ್ತಿಗಳಾಗಿದ್ವಿ. ಇಂಥ ಯುವಕ, ಒಬ್ಬ ಟಮ್ ಚಾಲಕ ಯುವಕ ಈ ರೀತಿ ದಿಲ್ದಾರ್ VIP ಟ್ರೀಟ್ಮೆಂಟ್ ತೊಗೊಂಡು ಆರಾಮ್ ಒಂದೊಂದು ಕಡೆ ಡೈಲಿ ಒಂದೊಂದು ರೆಸಾರ್ಟ್ನಾಗ ಇರ್ತಾನೆ. ಅವ್ನ ಹಿಂದೆ ಒಂದು ಜಾಲತಾಣ ಐತಿ. ಅದಕ್ಕೆ ಅದನ್ನು ಪತ್ತೆ ಹಚ್ಚಬೇಕು ಇಲಾಖೆಯವರು. ನಂತರ ಇನ್ನೊಂದು ಏನಪ್ಪ ಅಂದ್ರೆ, ಇಡೀ ಪೂರ್ಣವಾಗಿ ಇಂಥ ಘಟನೆಗಳಾಗಲಿಕ್ಕೆ ಮುಸ್ಲಿಮ್ಸ್ ಕೆಲವು ಯುವಕರು ಅದಾರ. ಅಂಥವ್ರು ಯಾರದನ್ನು ಇವತ್ತಿನ ದಿವ್ಸಕ್ಕೆ ಅದಕ್ಕೊಂದು ಟೀಮ ಐತಿ. ಅಂಥ ಟೀಮ ಏನು 2021-22ರಾಗ ಜಯಪ್ರಕಾಶ್ SP ಅವ್ರು ಕರೆಸಿ ಟೈಟ್ ಮಾಡ್ತಿದ್ರೆ, ಇವರು ಅದೇ ಥರ ಪೊಲೀಸ್ ಇಲಾಖೆಯವರು ಮಾಡ್ಬೇಕಂತೇಳಿ ನಾನೊಂದು ವಿನಂತಿ. ನಂತರ ಈಕಿಗೆ NIA ತನಿಖೆ ಆಗಬೇಕಿದೆ. NIA ತನಿಖೆ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ಹಿಂದೂ ಸಂಘಟನೆ ಮತ್ತು ಅವ್ರ ಕುಟುಂಬದ ಜೊತೆ ನಾವು ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಹೋರಾಟವನ್ನು ಕಾನೂನುಬದ್ಧವಾಗಿ ಮಾಡೋದನ್ನು ವಿಚಾರ ಮಾಡ್ತೀವಿ. ಬಾಗಲಕೋಟೆಯಲ್ಲಿ ಇಂಥ ಘಟನೆಗಳು ಮೇಲಿಂದ ಮೇಲೆ ಆಗ್ತಿದೆ. ಅದನ್ನು ಎಲ್ಲೆಲ್ಲಿ ಒಂದಿಷ್ಟು ಅಡ್ಡಗಳದಾವೆ, ಆ ಅಡ್ಡಗಳನ್ನು ಹತ್ತಿಕ್ಬೇಕು. ಈಗ ಮೊನ್ನೆ ಬಾಗಲಕೋಟೆ, ಇದು ನವನಗರದಲ್ಲಿ 15ನೇ ಸೆಕ್ಟರ್ನಲ್ಲಿ ಆಯ್ತು. 15ನೇ ಸೆಕ್ಟರ್ನಲ್ಲಿ ಅಲ್ಲಿ ಒಂದು 10 ಮುಸ್ಲಿಂ ಹುಡುಗರು ಕೊಡ್ತಾರೆ. ಅಂಥ ಅಡ್ಡಗಳು ಎಲ್ಲೆಲ್ಲದಾವೆ ಬಾಗಲಕೋಟೆ ಒಳಗೆ ಅವ್ನು ಪತ್ತೆ ಹಚ್ಚಿ ಅಂಥ ಯುವಕರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಂತೇಳಿ ಇವತ್ತಿನ ದಿವಸ ನಾವು ಹೇಳ್ತೀವಿ. ಈ ಏನೋ ಒಂದು ಇವತ್ತಿಗೆ ನಿಲ್ಲಬೇಕು ಅನ್ನೋದು ನಮ್ಮ ಇಡೀ ಹಿಂದೂ ಸಮಾಜದ ಒಂದು ಅಪೇಕ್ಷೆ. ಇಂಥ ಘಟನೆಗಳನ್ನು ಆಗಲಾರ್ದಾಗ ನಾವು ನೋಡ್ಕೋಬೇಕು. ಹಿಂದೂ ಸಮಾಜವು ನಮ್ಮದು ಒಂದು ಬಹುಮುಖ್ಯವಾಣಿಯಲ್ಲಿ ಇರಬೇಕಂತ ಕೇಳ್ಕೊತೀವಿ. ಸರಿ, ನೀವು ಈ ಭೂಮಿಕಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಏನೋ ಡೆತ್ ನೋಟ್ ಇದೆ ಅನ್ನುವಂಥದ್ದು ಒಂದಿಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ. ಆದರೆ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಇದನ್ನು ಮುಚ್ಚಿಡ್ತಾ ಇದೆಯಾ? ಈ ಥರ ಮಾತುಗಳು ಕೇಳಿ ಬರ್ತಾ ಇದೆ ಸರ್. 100ಕ್ಕೆ 100 ನೀವು ಹೇಳುವಂಥ ಮಾತು ಸತ್ಯ. ಪೊಲೀಸ್ ಇಲಾಖೆಯವರ ಮೇಲೆ ನಾವು ತಪ್ಪು ಹೊರಸಬಹುದು. ಬಟ್ ಮೂಲ ಸಾಕ್ಷಿ ಆಧಾರಗಳು ಪೊಲೀಸ್ ಇಲಾಖೆ ಹತ್ರ ಅದಾವೆ. ಅದನ್ನು ಬಹಿರಂಗಪಡಿಸ್ಬೇಕು. ನಂತರ ಆ ಕುಟುಂಬದ ಸದಸ್ಯರು ಹೇಳ್ಯಾರ, ಆಕಿ ಒಂದು ಟೇಬಲ್ ಮೇಲೆ ಡೆತ್ ನೋಟ್ ಬರೆದಿಟ್ಟಿದ್ರು. ಆ ಡೆತ್ ನೋಟು ಮತ್ತು ಆಕಿ ವೆನೈಟಿ ಬ್ಯಾಗು, ಆಕಿ ಮೊಬೈಲು, ಆಕಿ ಕೆಲವು ಬಟ್ಟೆಗಳನ್ನು ಓದಾರಂತೇಳಿ ಕುಟುಂಬದ ಸದಸ್ಯರೇ ಹೇಳ್ಯಾರ. ಅದಕ್ಕೆ ಅದನ್ನು ಪೊಲೀಸ್ ಇಲಾಖೆಯವರು ತತ್ಕ್ಷಣವಾಗಿ ಬಹಿರಂಗಪಡಿಸ್ಬೇಕು, ಡೆತ್ ನೋಟ್ನಾಗ ಏನೈತೆ ಅಂತೇಳಿ. ಸರ್, ಇದು ಒಬ್ಬ ಮುಸ್ಲಿಂ ಹುಡುಗ ಡೋಂಗ್ರಿ ಸಾಬ್ ನದಾಫ್ ಅಂತೇಳಿ ಸುಮಾರು 3 ವರ್ಷದಿಂದ ಹುಡುಗಿ ಹಿಂದೆ ಬಿದ್ದು ಆಕೆಗೆ ಬೇರೆ ಬೇರೆ ರೀತಿ ಟಾರ್ಚರ್ಗಳನ್ನು ಕೊಟ್ಟು ಫೋನ್ ಮುಖಾಂತರ ಆಕೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಆಕೆಗೆ ತನ್ನ ಮುಸ್ಲಿಂ ಮತಾಂತರ ಆಗಬೇಕು ಅಂತೇಳಿ ಆಕೆಗೆ ಪೀಡಿಸುತ್ತಾ ಆಕಿನ ಭಾಳಷ್ಟು ಟಾರ್ಚರ್ನ ಕೊಟ್ಟು ಆಕೆ ನಿನ್ನೆ ದಿವಸ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಅದರ ಸಲುವಾಗಿ ನಿನ್ನೆ ಪಾಪ ಭಾಳ ಒಳ್ಳೆಯ ಹೆಣ್ಣು ಮಗಳು, ಹುಡುಗಿ ಒಳ್ಳೆಯ ಕುಟುಂಬಸ್ಥದ ಹೆಣ್ಣು ಮಗಳು. ಅವರು ಭಾಳಷ್ಟು ವರ್ಷಗಳಿಂದ ನಮ್ಮ ವಾರ್ಡಿನ ಸೆಕ್ಟರ್ ನಂಬರ್ 48ರಲ್ಲಿ ಇದ್ದರು. ಮತ್ತು ಯಾರ ಜೊತೆಯೂ ಅವ್ರದ್ದು ಬೇರೆದವ್ರ ಜೊತೆ ಜಗಳ ಮತ್ತೊಂದು ಯಾವುದೇ ಇದಿಲ್ಲ. ತಮ್ಮಷ್ಟೇ ತಮ್ಮ ಕುಟುಂಬದ ತಾವೇ ದುಡಿಯೋರು, ತಮ್ಮದೇ ಆದಂಥ ತಮ್ಮ ಪರಿಸರದಲ್ಲಿ ಇರುವಂಥವ್ರು. ಓಕೆ ಸರ್, ಇನ್ನು ಅಂದರೆ ಯುವತಿಯ ಒಂದು ಒಡನಾಟ ನಿಮಗೂ ಇತ್ತ ಹೆಂಗೆ ಅಂತಂದರೆ ಪರಿಚಯ ಅನ್ನುವಂಥದ್ದು? ಸರ್, ನಾನು ಅಲ್ಲೇ ವಾರ್ಡಿಗೆ ನಾನು ವಿಸಿಟ್ ಇದ್ದಾಗ ಹೋಗ್ತಿದ್ದೆ. ನಾನು ಹೋದಾಗ ಅಲ್ಲೆಲ್ಲ ಮನೆಯಲ್ಲಿ ಕುಂತಿದ್ದರು, ಹೊರಗಡೆ ನಿಲ್ತಿದ್ರು. ನಾನು ಬಂದ್ಗಳೇ ನಮಸ್ಕಾರ ಅಂತ ಹೇಳ್ತಿದ್ರು. ನಾನು ನಮಸ್ಕಾರ ಮಾಡಿ ಬರ್ತಿದ್ದೆ. ನಿಮ್ಗೇನು ತೊಂದರೆ ಇತ್ತಮ್ಮ, ಏನಾರು ಇದ್ರೆ ಹೇಳ್ರಿ ಅಂತಿದ್ದೆ. ಅವ್ರು ಹೇಳ್ತಿದ್ರು ಲೈಟ್ ಇಲ್ಲ, ನೀರಿಲ್ಲ, ಆ ರೀತಿ ನನ್ನ ಜೊತೆ ಮಾತಾಡ್ತಿದ್ರು. ಅವ್ರ ತಾಯಿಯವರು ಮಾತಾಡ್ತಿದ್ರು, ಅವ್ರ ಮನೆಯವರು ಮಾತಾಡ್ತಿದ್ರು. ಮತ್ತು ನಮ್ಗೆ ಈ ರೀತಿ ಗಮನಕ್ಕೆ ಬಂದಿದ್ದಿಲ್ಲ ಇದು. ಈ ರೀತಿ ಆಗಿತ್ತು. ಇದು ಲವ್ ಜಿಹಾದ್ ಪ್ರಕರಣನೇ ಇದು. ಇದನ್ನ ನಾವು ಬೇರೆ ರೀತಿ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಲವ್ ಜಿಹಾದನೇ. ಈ ರೀತಿ ದೇಶದಲ್ಲಿ ನಮ್ಮ ನಗರದಲ್ಲಿ ಕೂಡ ಬಿಟ್ಟಿಲ್ಲ. ಅನೇಕ ನಮ್ಮ ನಗರದಲ್ಲಿ ಈ ರೀತಿ ಘಟನೆಗಳಾಗಿದ್ದಾವೆ. ಇಂಥವಕ್ಕೆ ಕೊನೆ ಆಗಬೇಕು. ಇದು ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ರೀತಿ ಟಾರ್ಗೆಟ್ ಮಾಡಿ ಇವ್ರಿಗೆ ಪೀಡಿಸುವಂಥದ್ದು, ಮತಾಂತರ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಈ ಲವ್ ಜಿಹಾದ್ ಮೂಲಕ. ಇಂಥ ಘಟನೆಗಳು ಕೊನೆ ಆಗಬೇಕು. ಇದಕ್ಕೆ ಫುಲ್ ಸ್ಟಾಪ್ ಇರಲಿಲ್ಲಪ್ಪ ಅಂದ್ರೆ ಅನೇಕ ಹಿಂದೂ ಹೆಣ್ಣು ಮಕ್ಕಳಿಗೆ ಈ ರೀತಿ ಟಾರ್ಚರ್ಗಳಾಗಿ ಅವರಿಗೆ ತೊಂದರೆ ಕೊಡುತ್ತೆ. ಅವ್ರ ಇಡೀ ಕುಟುಂಬ ನೋಡಿ ಸರ್, ಪಾಪ ಭಾಳ
ದುಃಖಿ ಥರಾಗಿದ್ದಾರೆ. ಭಾಳಷ್ಟು ನೋವುಗಳಾಗ್ತಿದ್ದಾವೆ. ಅವ್ರು ನೋಡೋಕ್ಕಾಗ್ತಿಲ್ಲ. 19 ವರ್ಷದ ಹುಡುಗಿ, ಇನ್ನೂ ಪಾಪಕ್ಕೆ ಏನೋ ಕನಸುಗಳು ಇರ್ತಾವೆ, ಅವ್ರ ಕುಟುಂಬದಲ್ಲಿ ಕನಸುಗಳು ಇರ್ತಾವೆ. ಆಕಿನ ಬೇರೆ ಕಡೆ ತಮ್ಮ ರಿಲೇಷನಲ್ಲೇ ಒಂದು ಮದುವೆ ಮಾಡಿಕೊಟ್ಟು ಆಕಿಂದ ಕುಟುಂಬವನ್ನು ನೋಡಬೇಕು, ಸಂತೋಷದಿಂದ ಕಾಣಬೇಕು ಅಂತ ಅವ್ರಿಗೆ ಇರುತ್ತೆ. ಇವ್ರು ಇಂಥ ಘಟನೆಗಳು ಆದ್ಗಳೇ ಪಾಪ ಹೆಣ್ಣುಮಕ್ಳು ಏನು ಮಾಡೋಕ್ಕೆ ಸಾಧ್ಯ ಇದೆ ಸರ್? ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಹುಡುಗಿಗೂ ನ್ಯಾಯ ಸಿಗಬೇಕು. ಸೊ ಸದ್ಯಕ್ಕೆ ಪೊಲೀಸ್ ತನಿಖೆಯಲ್ಲಿ ಮುಂದಾಗಿದ್ದಾರೆ. ಯುವತಿಯ ಆತ್ಮಹತ್ಯೆ ಹಿಂದಿನ ಬೇರೆ ಬೇರೆ ಉದ್ದೇಶಗಳೇನು ಅಥವಾ ನಿಜಕ್ಕೂ ಆಗಿರುವಂಥದ್ದು ಏನು ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿ ಈಗ ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ಸೊ ತನಿಖೆಯ ನಂತರವೇ ಸತ್ಯಾಸತ್ಯತೆ ಹೊರಬರಲಿದೆ. ಸೊ ಯುವತಿಯ ಮೇಲೆ ನಿಜಕ್ಕೂ ಈ ಲವ್ ಜಿಹಾದ್ ಅನ್ನುವಂಥದ್ದು ನಡೆದಿತ್ತಾ ಅನ್ನುವಂತಹ ನಿಟ್ಟಿನಲ್ಲೂ ಸಹ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಆರೋಪ ಪ್ರತ್ಯಾರೋಪಗಳು ಸಹಜವೇ, ಆದರೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಮುಖ್ಯವಾಗಿರುತ್ತೆ. ಸೊ ನಿಜಕ್ಕೂ ಯುವತಿ ಯಾತಕ್ಕಾಗಿ ನೇಳಿಗೆ ಶರಣಾದ್ಲು ಅನ್ನುವಂಥದ್ದನ್ನು ಪೊಲೀಸರು ತನಿಖೆಯಲ್ಲಿ ಹೊರತರಬೇಕಾಗಿರುವಂಥದ್ದು. ಮತ್ತೊಂದು ವಿಭಿನ್ನವಾಗಿರುವಂತಹ ಅಥವಾ ವಿಶೇಷವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತರಂ.